ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಪೊನ್ನಾಚಿ. ಇವತ್ತು ಒಂದು ನಾಟಿ ಸ್ಟೈಲಲ್ಲಿ ಚಿಕನ್ ಕಬಾಬ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀವಿ ಬನ್ನಿ. ಅದಕ್ಕೂ ಮೊದಲು ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಸೈಡಲ್ಲಿರೋ ಬೆಲ್ ಬಟನ್ನ ಒತ್ತಿ. ಈ ಸಣ್ಣಗೆ ಕಬಾಬ್ ಮಾಡೋದಕ್ಕೆ ಕಟ್ ಮಾಡ್ಕೊಂಡಿದ್ದೀರಾ ಈಗ? ಹೌದು. ಯಾವ ಕಬಾಬ್ ಮಾಡ್ತೀರಾ? ಬೆಳ್ಳುಳ್ಳಿ ಕಬಾಬ, ಈರುಳ್ಳಿ ಕಬಾಬ್? ಇದು ಈರುಳ್ಳಿ ಕಬಾಬ್. ಫುಲ್ ಚಿಕ್ಕರುಳ್ಳಿ ಸರ್, ನಮ್ಮದೇ ತೋಟ. ಪೂರ್ತಿ ನಾವೇ ನಮ್ಮದೇ ಚಿಕ್ಕರುಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಇದೆ ಸ್ವಲ್ಪ. ಹೌದು. ಅಲ್ಲಿದೆ. ಇದೆ ಸರ್, ನಾವೇ ತೋಟ, ನಮ್ಮದೇ ತೋಟದಲ್ಲಿ ಇರೋದು. ಓಕೆ. ಬೆಳ್ಕೋತೀವಿ ನಾವು, ಯಾರ್ದು ಇದು ಬೇಡಲ್ಲ ಸರ್, ನಮ್ಮದು ಪೂರ್ತಿ ನಮ್ಮದೇ. ಓನಾ? ಸಾವಯವ ಕೃಷಿ ನಮ್ಮದು. ಸಾವಯವ ಕೃಷಿ. ನಾವು ಇದು 0 ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಬರುತ್ತೆ, ಅದ್ರಲ್ಲಿ ಮಾಡ್ತೀವಿ ನಾವು. ಈ ಫರ್ಟಿಲೈಸರ್ಸ್ ಎಲ್ಲ ಏನು ಯೂಸ್ ಮಾಡಲ್ಲ. ನಮ್ದು ಬೀಜಾಮೃತ ಅಂತೆಲ್ಲ ಬರುತ್ತೆ, ಅದನ್ನ ಯೂಸ್ ಮಾಡಿ ನಿಮಗೆ ಇನ್ನು ಹೋಗ್ತಾ ಬರುತ್ತೆ ಸರ್ ವೀಡಿಯೋಸ್. ಅಲ್ಲ, ನೀವು ಇದನ್ನ ಹೋಟ್ಲಲ್ಲೇ ಇದಿಲ್ಲ ಯಾವ್ದಲ್ಲೇ? ಹೌದು, ಚಿಕನ್ ಅಂಗಡಿಲೇ ಕಟ್ ಮಾಡಿಸ್ಕೊಂಬರ್ಬೇಕು ತಾನೆ ಸಣ್ಣಕ್ಕೆ ಸರ್. ಅದು ಹಂಗೆ ಬರೋ, ಇದು ನಾವೇ ಇದು ಮಾಡಿರೋದು ಚಿಕನ್. ಇದು ನಾವೇ ಇದು ಮಾಡಿರೋದಲ್ಲ, ಬೆಳೆಸಿರೋ ಚಿಕನ್ ಅಲ್ಲ ಅದು. ಇದೆಲ್ಲ ನಮ್ಮ ಜಮೀನು. ಹಬ್ಬದ ಪ್ರಯುಕ್ತ ಊರಿಗೆ ಬಂದಿದ್ದೀವಿ. ಬಿಳಿಯೋ ಇವನ ಹೆಸರು ಯಾರು ಗೊತ್ತಾ? ಇವನ್ ಲಿಯೋ. ಲಿಯೋ ಲಿಯೋ. ಒಳ್ಳೆ ನೀರು ಹಾಕಿ ಅರ್ಶಿನ ಪುಡಿ ಹಾಕಿ ತೊಳಿಬೇಕು. ಚಿಕನ್ ಇವರು ಚಿಕನ್ ಅಂಗಡಿಲೇ ಸಣ್ಣ ಕಟ್ ಮಾಡಿಸ್ಕೋಬೇಕು. ಇವ್ರು ಎರಡನೇ ಕೆಲಸ ಇಲ್ಲಿ ಮಾಡಿ. ಇದು ನಾವೇ ತೊಳಿ ಕುಯ್ದಿದ್ದು. ಹೌದಾ? ಮತ್ತೆ ನಾನು ಅನ್ಕೊಂಡಿದ್ದೆ ಚಿಕನ್ ಅಂಗಡಿ ಅಂತ. ಮಾಡ್ತಿರೋರು ಅವರೇ ನೀಟಾಗಿ, ನಾವು ಕಂಟೆಂಟ್ ಮಾಡಿವಲ್ಲ. ಮ್ಯಾಮ್ ತಣ್ಣಿ ಬಡುಗು ಮ್ಯಾಮ್. ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಥರ ಪ್ಯಾನ್ ಇಂಡಿಯಾ ಯೂಟ್ಯೂಬ್ ಚಾನಲ್ಲು. ಇಲ್ಲಿ ತಮಿಳಲ್ಲೂ ಹೇಳ್ತಾರೆ, ಹಿಂದಿಲೂ ಹೇಳ್ತಾರೆ, ಮಲಯಾಳಮಲ್ಲಿ ಹೇಳೋಲ್ಲ. ಸಾರಿ, ಮಲಯಾಳಂ ನಮ್ಗೆ ಗೊತ್ತಿಲ್ಲ. ತೆಲುಗು പിന്നെ നല്ല ഇത് വാച്ച് ചെയ്തിട്ടുണ്ട്, പോട്ടിട്ട് വാച്ച് ചെയ്തിട്ടുണ്ട്. ಈಗ ತಮಿಳ್ ಬರುತ್ತೆ. மங்களகரமா மத்தியில ஆரம்பிக்கிறோம் அப்படின்னு சொல்லி தமிழ்ல ஸ்டார்ட் பண்ணா போயிட்டு இருக்கு. ವಿಲೇಜ್ ಕುಕಿಂಗ್ ಚಾನಲ್ ಆಯ್ತಿದೆ ಈಗ. ಪಾಪ ಅವ್ರನ್ನೇ ಹಿಂಸೆ ಕೊಡ್ತಾರೆ. ಹೋಯ್ತು అది బాలీవుడ్ స్కిన్ దిష్టికి తెలుగులో మాట్లాడపా నువ్వు. మీరు మాట్లాడతారు మేము. అన్నయ్య చెప్పన్నయ్య, చూడు మమ్మీ ఇలా టార్చర్ చేయరు. ఎవరు చూస్తారు? ఈ చికెన్ లో నెయ్యి వేసుకొని తాగితే తింటే అసలు బాగుంటుంది. ಚೆನ್ನಾಗಿ ತೊಳೆದಾದ್ಮೇಲೆ ಅದನ್ನ ಫಿಲ್ಟರ್ ಮಾಡಿ ನಂತರ 2 ಸರಿ ತೊಳಿತಾ ಇದೀವಿ. ಆ್ಯಕ್ಚುಲಿ ಎಡಿಟ್ ಮಾಡೋದ್ವಾ? ಎಡಿಟ್ ಎಷ್ಟೊಂದು ಮಾಡೋಣ ಮತ್ತೆ ಹಂಗೆ ಹಾಕಿದ್ದೀನಿ ಅಷ್ಟೇ. ಹಂಗೆ ಇಟ್ಕೊಂಡ್ಬಿಟ್ಟೆ. ಸಾಕ್ಬಿಡ ಅದೇ ಮಡ್ಗ ಇರಲಿ. ಈಗ ಮಡ್ಗ ಎಳಗ ಸ್ವಲ್ಪ ನಮ್ಮ ಎಷ್ಟು ಕರ್ಸಿ ಚಿಕನ್ ಮಸಾಲೆ ಒಂದು ಎಷ್ಟೆಲ್ಲ ಹಾಕೋಣ ನಮ್ಮ ಫ್ಯಾಮಿಲಿ. ಹೌದಾ? ನಿಮ್ಮ ಫ್ಯಾಮಿಲಿಯಾ? ಆಮೇಲೆ ಇದು ಎಲ್ಲ ಆಯ್ತಾ? ಕ್ಲೀನ್ ಎಲ್ಲ ಆಯ್ತಾ? ಕ್ಲೀನ್ ಆಗಿದೆ ಸರ್. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟು. ಸೊ ಇದು ಕಾರ್ನ್ ಫ್ಲೋರ್ ಅದು. ಸೊ ಇದು ಎಗ್. ಎಷ್ಟು ಎಗ್ ಹಾಕ್ತಿದ್ದೀರಿ? ಸೊ 5 ಎಗ್. ಎಷ್ಟು ಕೆಜಿ ಚಿಕನ್? 5 kg. 5 kg 5 ಎಗ್ ಸಾಕಾಗುತ್ತಾ? ಇದೇನಿದು ಪೌಡ್ರ್ ಇದು? ಸೊ ಇದು ಬಂದು ಕಬಾಬ್ ಪೌಡರ್. ಓಕೆ. ಇದು ಮತ್ತೆ ಸೊ ಇದು ಕೋರಿಯಾಂಡರ್ ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟ್. ಓ ಸೂಪರ್. ಕಾರ್ನ್ ಫ್ಲೋರ್, ಕಬಾಬ್ ಮಿಕ್ಸ್ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸಾಕಾಗುತ್ತಾ ಜಿಂಜರ್ ಗಾರ್ಲಿಕ್ ಪೇಸ್ಟ್? ಸಾಕಾಗುತ್ತೆ.
ಸೊ ಲೆಮನ್ ಜ್ಯೂಸ್. ಓ ಲೆಮನ್ ಹಾಕ್ತಾ ಇದ್ದೀವಿ. ಸೂಪರ್. ಎಲ್ಲ ಮಿಕ್ಸ್ ಮಾಡ್ಕೊಂಡೀಗ ಗರಂ ಮಸಾಲ ಸಾಕಾಗುತ್ತಾ ಅಷ್ಟೆಲ್ಲ? ಸಾಕಾಗುತ್ತಾ? ಸಾಕು. ಕಲರ್ ಆ್ಯಡ್ ಮಾಡ್ದೇನೆ ನಾವು ಮಾಡ್ತಾ ಇದ್ದೀವಿ. ಸೊ ಮನೆಯಲ್ಲೇ ಬೆಳೆಸಿದ ಕೋಳಿ ಮಾಂಸದಲ್ಲಿ ಈಗ ನಾವು ಮಾಡ್ತೀವಿ. ಸಾಕಾ ಅಷ್ಟು? ಉಪ್ಪು ಸಾಕಾ? ಸಾಕಿನ ಬೇಕು. ಅಣ್ಣ ಮುಂಜಿ ಬಾಗ್ರೆ ಕರೋಡ್ ಬಾಯಿ ಕೈ ಪಕ್ಕೋ ತೂಕದಿಂದ ಕೈ ಎತ್ತು ನಕ್ಕೋ ಖಾದರ್ ಬಾಯಿ ಬಿರಿಯಾನಿಗಿನ ಅಡಿಮೆ. ನಾಟಕ ಬಿರಿಯಾನಿ ಖಾದರ್ ಬಾಯಿ ಬಿರಿಯಾನಿಗಿನ ಅಡಿಮೆ. ತಮಿಳ್ ಕನ್ನಡ ಹೋಗ್ತದೆ ಈಗ. ಇದರಲ್ಲಿ ಕ್ಯಾಮ್ರಾ ಇಡಿ, ಕ್ಯಾಮ್ರಾ ಮೇಲೆ ಮಾಮೂಲಿ ಎಲ್ಲರೂ ಮಾಡ್ದಂಗೆ ಕಬಾಬ್ ಮಾಡೋದು. ನೀವು ಏನು ಸ್ಪೆಷಲಾಗಿ ಏನಾರು ಮಾಡ್ತಿದ್ದೀರಾ? ಸ್ಪೆಷಲಾಗಿ ಮಾಡಬೇಕು ಅಂತಂದ್ರೆ ಸುಟ್ಟಬೇಕು ಮಾಡ್ಬೋದು ಕಬಾಬ್. ಇನ್ನೇನು ಸರ್ ಇದು ಕಬಾಬ್? ಈರುಳ್ಳಿ ಕಬಾಬ್ ಇಲ್ಲ ಮಚ್ಚ. ಈರುಳ್ಳಿ ಪೇಸ್ಟ್ ಮಾಡೋದು. ಎಷ್ಟೊಂದು ಅರ್ಧ ಗಂಟೆ ಬಿಟ್ಟರೆ ಸಾಕಲ್ವ ಇದನ್ನ? ಮ್ಯಾರಿನೇಟ್ ಮಾಡೋದು. ಮಿಕ್ಸ್ ಮಾಡಿರೋ ಮಸಾಲೆಗೆ ಕಟ್ ಮಾಡಿರೋ ಚಿಕನನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ ಅದನ್ನು ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಟ್ಟರೆ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ನೀವು ಹೇಳಲ್ವಾ ಒನ್ ಮೂರ್ ಚಟಪಟ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಗಟ್ಟಿ ಸಾಕೇನೋ ಕೇಳ ಕಬಾಬು ಹಂಗೆ ಸರ್. ಕಬಾಬ್ ರೆಡಿ. ಕಬಾಬ್ ಚೆನ್ನಾಗಿದೆ ಆಲ್ಮೋಸ್ಟ್. ಇದಕ್ಕೆ ಎಣ್ಣೆ ಏನು ಇಲ್ವಾ? ಇದಕ್ಕೆ ಎಣ್ಣೆ ಬಿಸಿ ಇದೆ, ಕುಡಿತೀರಾ? ಡಬಲ್ ಡವಾ
ಸಿಂಗಲ್ ಡಾವಾ ಡಬಲ್ ಡಾವಾ ಡಬಲ್ ಕಬಾಬ್ ರೆಡಿ ಆಗಿಬಿಡಿದೆ ಈಗ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಿಸ್ ಮಾಡದೆ ಎಲ್ಲ ಫ್ರೆಂಡ್ಸ್ಗಳಿಗೆ ಯಾರಿಗೆ ಕಬಾಬ್ ಇಷ್ಟ ಆಗುತ್ತೋ ಅವರೆಲ್ಲರಿಗೂ ಶೇರ್ ಮಾಡಿ. ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.